ನಾನು ಕೂಡ ಪಡೀಲ್ನವರೆಗೆ ಈ ಉತ್ಸವವನ್ನು ನೋಡಿ ಸಂತೋಷ ಪಟ್ಟವ ನಿಮ್ಮ ಜೊತೆ. ನಾನು ಡಿ ಜೆ ನನಗೂ ಕೂಡ ಹಾಗೆ, ನಾವೆಲ್ಲ ಕಾಲೇಜ್ ದಿನದಲ್ಲಿ ಡಿ ಜೆ ಒಟ್ಟಿಗೆ ನಾವು ಡ್ಯಾನ್ಸ್ ಮಾಡಿದವರು. ನನಗೆ ಇವತ್ತು ಭಾಳ ಖುಷಿ ಅಂದರೆ ಹುಡುಗರು ಡಿ ಜೆ ಡ್ಯಾನ್ಸ್ ಮಾಡೋದನ್ನು ನಾನು ನೋಡಿದ್ದೇನೆ. ಇವತ್ತು ಮಹಿಳಾ ಮನೆಗಳು ಕೂಡ ಡ್ಯಾನ್ಸ್ ಮಾಡಿದ್ದಾರೆ. ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಇದೊಂದು ಧಾರ್ಮಿಕ ಕಾರ್ಯಕ್ರಮ, ಇದರಲ್ಲಿ ಏನು ತಪ್ಪು ಅಭಿಪ್ರಾಯ ಇಲ್ಲ. ಯಾಕಂದರೆ ನಮ್ಮೊಂದು ಹಿಂದೂ ಧರ್ಮವನ್ನು ಉಳಿಸಬೇಕಾದ್ರೆ ಬಹುಶಃ ಇಷ್ಟು ರಾತ್ರಿ ಆದರೂ ಕೂಡ ಇಷ್ಟು ಜನ ನಿಲ್ತಾರೆ ಅಂತ ಹೇಳಿದರೆ ಬಹುಶಃ ನಮ್ಮ ಧರ್ಮದ ಮೇಲೆ, ನಮ್ಮ ಸನಾತನ ಧರ್ಮದ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಕಾರಣ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಈ ವಿಷ್ಣು ವಿವೇಕ ಮಂಡಲ ಇದು ಈ ಕಾರ್ಯಕ್ರಮ ಮಾತ್ರ ಅಲ್ಲದೆ ಇಲ್ಲಿ ಒಂದು ಅಶ್ವತ್ಥ ಪೂಜೆ ಅಂತ ಹೇಳಿ ನಡೀತದೆ ಪ್ರತಿ ವರ್ಷ. ನಾನು ಕೂಡ ಹೆಚ್ಚಾಗಿ ಬರ್ತಾ ಇರ್ತೇನೆ. ಭಾಳ ಸುಂದರವಾಗಿ, ಭಾಳ ಅಚ್ಚುಕಟ್ಟಾಗಿ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಅನೇಕ ಮನೋರಂಜನಾ ಕಾರ್ಯಕ್ರಮಗಳನ್ನು ಕೂಡ ಸಂಯೋಜಿಸಿ ನಿರಂತರವಾಗಿ ಕಾರ್ಯಕ್ರಮವನ್ನು ನೀಡ್ತಾ ಬರ್ತಾ ಇದ್ದಾರೆ. ಮುಂದೆ ಕೂಡ ನಿಮ್ಮ ಈ ಒಂದು ಸಂಸ್ಥೆಯಿಂದ ಈ ಸಮಾಜಕ್ಕೆ ಬೇಕಾದಂಥ ಇನ್ನಷ್ಟು ಕಾರ್ಯಕ್ರಮಗಳು ಮೂಡಿ ಬರಲಿ, ನಿಮ್ಮೆಲ್ಲರ ಸಹಕಾರ ಇವನವರ ಜೊತೆ ಇರಲಿ ಅಂತೇಳಿ ಆಶಿಸ್ತಾ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟ ನಿಮಗೆಲ್ಲರಿಗೂ ಒಂದು ದಿವಸ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಧಾರ್ಮಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಈ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕು, ಹಿಂದೂ ಸಮಾಜದ ಎಲ್ಲ ವಿಚಾರಧಾರೆಗಳನ್ನು ಮುಂದಿನ ಪೀಳಿಗೆಗೆ ಕೊಂಡೋಗಬೇಕು ಅನ್ನತಕ್ಕಂತಹ ಆಶಯದ ಅಡಿಯಲ್ಲಿ ಅತ್ಯಂತ ವೈಭವದಿಂದ ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಈ ಸಮಾಜದ ಮುಂದೆ ಇರತಕ್ಕಂತಹ ನೂರಾರು ಸವಾಲುಗಳು, ಈ ಸವಾಲುಗಳ ನಡುವೆ ಸನಾತನವಾಗಿರತಕ್ಕಂತಹ ಧರ್ಮವನ್ನು ಉಳಿಸತಕ್ಕಂತಹ ಸಾಮಾಜಿಕ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ ಅನ್ನತಕ್ಕಂತಹ ಸೂಕ್ಷ್ಮತೆಯನ್ನು ಅರಿತುಕೊಳ್ಳಬೇಕಾಗಿರ್ತಕ್ಕಂತಹ ಸಂದರ್ಭ ಬಂದೊದಗಿದೆ ಅಂತ ನಾನು ಭಾವಿಸಿದ್ದೇನೆ. ಒಂದಷ್ಟು ದಿವಸಗಳ ಹಿಂದೆ ತಮಿಳುನಾಡಿನ ರಾಜಕಾರಣಿ ಸ್ಟಾಲಿನ್ ಅನ್ನತಕ್ಕಂಥ ಉದಯ ಸ್ಟಾಲಿನ್ ಅನ್ನತಕ್ಕಂತಹ ವ್ಯಕ್ತಿ ಕೊಟ್ಟಿರತಕ್ಕಂತಹ ಹೇಳಿಕೆಗಳು ನಮ್ಮ ಧರ್ಮವನ್ನ ಡೆಂಗು ವೈರಸ್ಸಿಗೆ ಹೋಲಿಸತಕ್ಕಂತಹ ವ್ಯವಸ್ಥೆಗಳು ಮತ್ತು ಈ ಧರ್ಮವನ್ನು ನಾಶ ಮಾಡೋದಕ್ಕೆ ನಾವು ಹುಟ್ಟಿದ್ದೇವೆ ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಕೊಟ್ಟಿರ್ತಕ್ಕಂತಹ ಹೇಳಿಕೆ ಇಡೀ ಸಮಾಜವನ್ನ ಘಾಸಿಗೊಳಿದಿದೆ. ಸರ್ವೇ ಜನಾಃ ಸುಖಿನೋ ಭವಂತು ಅನ್ನತಕ್ಕಂತಹ ಆಶಯದ ಜೊತೆಗೆ ಸರ್ವರಿಗೂ ಕೂಡ ಈ ಪವಿತ್ರವಾಗಿರತಕ್ಕಂತಹ ಮಣ್ಣಿನಲ್ಲಿ ಜೀವಿಸತಕ್ಕಂಥ ಮತ್ತು ಅವರವರ ಧರ್ಮವನ್ನ ಆಚರಣೆ ಮಾಡಿರ್ತಕ್ಕಂಥ ಅವಕಾಶವನ್ನು ಕೊಟ್ಟಿರ್ತಕ್ಕಂತಹ ವಿಶಾಲ ಮನೋಭೂಮಿಕೆಯ ಧರ್ಮ ಜಗತ್ತಿನಲ್ಲಿದ್ದರೆ ಅದು ಹಿಂದೂ ಧರ್ಮ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಈ ಧರ್ಮವನ್ನೇ ಮತ್ತೆ ಅವಹೇಳನ ಮಾಡತಕ್ಕಂತಹ ಪ್ರಕ್ರಿಯೆಗಳು, ಆ ಅವಹೇಳನವನ್ನ ಸಮರ್ಥನೆ ಮಾಡ್ತಾ ಮುಂದಿನ ದಿವಸದಲ್ಲಿ ನಮ್ಮ ಸಂಸ್ಕೃತಿಯ ಮೇಲೆ ನಡೆಸ್ತಕ್ಕಂತಹ ಆಘಾತಗಳು, ನಾವು ನಂಬಿರ್ತಕ್ಕಂತಹ ಶ್ರದ್ಧಾ ಕೇಂದ್ರಗಳ ಮೇಲೆ ಮುಂದಿನ ದಿವಸದಲ್ಲಿ ನಡೆಯತಕ್ಕಂತಹ ಗಂಭೀರವಾಗಿರತಕ್ಕಂತಹ ಆಕ್ರಮಣಗಳು, ಯಾವ ಧರ್ಮದ ಕೆಲಸವನ್ನ ಕಾರ್ಯವನ್ನ ಸಮಾಜದಲ್ಲಿ ಮಾಡಿರತಕ್ಕಂತಹ ಕಾರ್ಯಕರ್ತರನ್ನ ವಿನಾಕಾರಣವಾಗಿ ಶೋಷಣೆ ಮಾಡತಕ್ಕಂಥ, ಅವರ ಮೇಲೆ ಕೇಸು ದಾಖಲು ಮಾಡತಕ್ಕಂಥ, ಅವರನ್ನ ಗಡಿಪಾರು ಮಾಡತಕ್ಕಂತಹ ಬೆಳವಣಿಗೆಗಳು, ಎಲ್ಲ ಸಂಗತಿಗಳನ್ನ ಯೋಚನೆ ಮಾಡಿಕೊಂಡು ಇಡೀ ಸಮಾಜಕ್ಕೆ ನಾವು ಶಕ್ತಿಯನ್ನು ಕೊಡಬೇಕು. ಯಾವ ಧರ್ಮದ ವಿಚಾರವಾಗಿ ಅವಹೇಳನ ಮಾಡಿರತಕ್ಕಂತಹ ಸಂದರ್ಭದಲ್ಲಿ ಹಿಂದೂ ಸಮಾಜಕ್ಕೆ ನೋವಾಗತಕ್ಕಂತಹ ಯಾವುದೇ ಘಟನೆಗಳು ನಡೆದರೂ ಕೂಡ ಸಮಾಜದಲ್ಲಿ ನಾವು ವಿರೋಧಿಸ್ತೇವೆ ಅನ್ನತಕ್ಕಂತಹ ಸಂದೇಶವನ್ನ ಕೊಡಬೇಕಾಗಿರತಕ್ಕಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಈ ಧರ್ಮವನ್ನ ಬಿಟ್ಟು ಒಂದು ಕ್ಷಣವೂ ಕೂಡ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಅಸಾಧ್ಯ ಅನ್ನತಕ್ಕಂಥ ಯೋಚನೆಯ ನಡುವೆ ನಂಬಿಕೆಯ ಆಧಾರದಲ್ಲಿ ನಾವು ಬದುಕ್ತಾ ಇರುವವರು. ಆದರೆ ಇದೇ ನಂಬಿಕೆಯ ಮೇಲೆ ಸವಾರಿಗಳು ನಡೆದರೆ, ಇದೇ ನಂಬಿಕೆಯ ಮೇಲೆ ಆಧಾರದ ಮೇಲೆ ನಮ್ಮ ಸಮಾಜದ ಮೇಲೆ ನಿರಂತರವಾಗಿರತಕ್ಕಂತಹ ಶೋಷಣೆಗಳು ನಡೆದರೆ ನಾವು ನಂಬಿರತಕ್ಕಂತಹ ಶ್ರದ್ಧಾ ಕೇಂದ್ರಗಳು ಉಳಿಲಿಕ್ಕೆ ಸಾಧ್ಯವಾ? ನಾವು ನಂಬಿರತಕ್ಕಂತಹ ಕೃಷ್ಣನ ಜನ್ಮಾಷ್ಟಮಿಯನ್ನ ಮುಂದಿನ ದಿವಸದಲ್ಲಿ ನಾವು ನಡೆಸಲಿಕ್ಕೆ ಸಾಧ್ಯವಾ? ಈ ಸಂಸ್ಕೃತಿಯ ವಿಚಾರಧಾರೆಗಳನ್ನ ಉಳಿಸತಕ್ಕಂತಹ ನಮ್ಮ ಸಹೋದರಿಯರನ್ನ, ತಾಯಂದಿರನ್ನ ರಕ್ಷಿಸಲಿಕ್ಕೆ ಸಾಧ್ಯವಾಗತಕ್ಕಂತಹ ಯಕ್ಷ ಪ್ರಶ್ನೆಯ ನಡುವೆ ನಾವೆಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಇವತ್ತು ಅಧಿಕಾರ ಇರ್ತದೆ ಅನ್ನತಕ್ಕಂತಹ ಒಂದೇ ಒಂದು ಯೋಚನೆಯ ನಡುವೆ ಮತೀಯವಾದಕ್ಕೆ ಪ್ರೇರೇಪಣೆಯನ್ನು ಕೊಡ್ತಕ್ಕಂತಹ ಸಂಗತಿಗಳು ಒಂದು ಕಡೆ ನಡೆದರೆ,
ಹಿಂದೂ ಸಮಾಜ ಅತ್ಯಂತ ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂತ ಗೋವನ್ನ ಕಣ್ಣೆದುರು ಹತ್ಯೆ ಮಾಡುವುದಕ್ಕೆ ಪ್ರೇರೇಪಣೆಯನ್ನು ಕೊಟ್ಟರೆ, ನಮ್ಮ ಸಮಾಜದ ಸಂಸ್ಕೃತಿಯನ್ನ ಉಳಿಸ್ತಕ್ಕಂತ ತಾಯಂದಿರು ಸಹೋದರಿಯರ ಮೇಲೆ ಅತ್ಯಾಚಾರದಂತಹ ಘನಘೋರ ಕೃತ್ಯಗಳು ನಡೆದರೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಬೇಕು ಅನ್ನತಕ್ಕಂತ ಯೋಚನೆಯ ನಡುವೆ ಇವತ್ತು ಯುವಕರು ಹೆಜ್ಜೆ ಇಡಬೇಕಾಗಿರತಕ್ಕಂತ ಸಂದರ್ಭ ಬಂದೊದಗಿದೆ ಅಂತ ನಾನು ಭಾವಿಸಿದ್ದೇನೆ. ಈ ಎಲ್ಲ ಹಿನ್ನೆಲೆಯನ್ನ ಅರಿತುಕೊಂಡು ಈ ಸಮಾಜಕ್ಕೆ ಶಕ್ತಿಯನ್ನ ತುಂಬತಕ್ಕಂತ ಸನಾತನವಾಗಿರ್ತಕ್ಕಂಥ ಧರ್ಮ ಪರಂಪರೆಯನ್ನ ಉಳಿಸಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ವಿಷ್ಣು ಯುವಕ ಮಂಡಲ ಸುಮಾರು 6 ವರ್ಷಗಳಿಂದ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡ್ತಾ, ಸಾಮಾಜಿಕವಾಗಿ ನಾವು ಕೂಡ ಸಮಾಜದ ಜೊತೆಗೆ ಇರಬೇಕು, ಆ ಧರ್ಮದ ಮೌಲ್ಯವನ್ನ ಪ್ರತಿಪಾದನೆ ಮಾಡತಕ್ಕಂಥ ವ್ಯವಸ್ಥೆ ಇಡೀ ಸಮಾಜದಲ್ಲಿ ಆಗಬೇಕು ಅನ್ನತಕ್ಕಂಥ ಯೋಚನೆಯ ಜೊತೆಗೆ ಇವತ್ತು ಅತ್ಯಂತ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಇವತ್ತು ಪವಿತ್ರವಾಗಿರ್ತಕ್ಕಂಥ ದಿವಸ ಇದೆ, ವಿಶ್ವಕರ್ಮ ಜಯಂತಿಯ ಈ ಶುಭ ದಿನ. ಇವತ್ತು ಸಮಾಜಕ್ಕೆ ಕರ್ಮದ ಮುಖಾಂತರ ಕೆಲಸವನ್ನ ಮಾಡ್ತಾ ಇಡೀ ಸಮಾಜದಿಂದ ಗೌರವವನ್ನ ಸ್ವೀಕಾರ ಮಾಡಿರ್ತಕ್ಕಂಥ ವಿಶ್ವಕರ್ಮರ ಜಯಂತಿಯ ದಿವಸದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಅದರ ಜೊತೆಗೇನೆ ಇವತ್ತು ಇಡೀ ರಾಷ್ಟ್ರಕ್ಕೆ ಒಂದು ಹೊಸ ಚೈತನ್ಯವನ್ನ ತುಂಬಿರ್ತಕ್ಕಂಥ, ಇಡೀ ಜಗತ್ತು ಭಾರತದ ಕಡೆಗೆ ಹಿಂತಿರುಗಿ ನೋಡತಕ್ಕಂಥ ರಾಜಕಾರಣವನ್ನ ಮಾಡಿರ್ತಕ್ಕಂಥ, ಯಾವ ಸನಾತನವಾಗಿರ್ತಕ್ಕಂಥ ಧರ್ಮದ ಮೌಲ್ಯಗಳನ್ನ ನಾನೊಬ್ಬ ರಾಜಕಾರಣಿಯಾಗಿ ಅದನ್ನ ಉಳಿಸ್ತೇನೆ ಅನ್ನತಕ್ಕಂಥ ಸಂಕಲ್ಪವನ್ನ ಮಾಡಿರ್ತಕ್ಕಂಥ, ಮುಂದಿನ ದಿವಸದಲ್ಲಿ ಈ ರಾಷ್ಟ್ರವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡ್ತೇನೆ ಅನ್ನತಕ್ಕಂಥ ಸಂಕಲ್ಪದ ಜೊತೆಗೆ ಇಚ್ಛಾಶಕ್ತಿಯ ಮುಖಾಂತರ ರಾಜಕಾರಣವನ್ನ ಮಾಡ್ತಾ ಇರತಕ್ಕಂಥ ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮ ದಿವಸ ಇವತ್ತು ಎಲ್ಲ ಸಂದರ್ಭಗಳಲ್ಲಿ ಕೂಡ ಈ ರಾಷ್ಟ್ರದ ಭವಿಷ್ಯಕ್ಕೆ ಪೂರಕವಾಗಿರ್ತಕ್ಕಂಥ, ಈ ರಾಷ್ಟ್ರಕ್ಕೆ ಜಗತ್ತು ಗೌರವ ಕೊಡತಕ್ಕಂಥ ವಿದ್ಯಮಾನಗಳನ್ನ ಒಬ್ಬ ರಾಜಕಾರಣಿ ಯಾವ ರೀತಿಯಾಗಿ ಮಾಡಿ ತೋರಿಸಬಹುದು ಅನ್ನತಕ್ಕಂಥ ಯೋಚನೆಯ ಎಡೆಯಲ್ಲಿ ರಾಜಕಾರಣ ಮಾಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕನ ಜನ್ಮದ ದಿವಸ ಇವತ್ತು ನಾವೆಲ್ಲರೂ ಈ ಸಮಾಜದಲ್ಲಿ ಹಿಂದುತ್ವವನ್ನ ಪ್ರತಿಪಾದನೆ ಮಾಡ್ತೇವೆ. ಯಾವ ಈ ಕೇಸರಿಯ ವಸ್ತ್ರಕ್ಕೆ ಯಾವಾಗ ಅವಮಾನ ಅಪಮಾನ ಆಗುತ್ತಾ ಮತ್ತೆ ಅದಕ್ಕೆ ಆ ಸಂದರ್ಭದಲ್ಲೇ ಉತ್ತರ ಕೊಡ್ತೇವೆ ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಇವತ್ತು ಸುಸಂಸ್ಕೃತವಾಗಿರ್ತಕ್ಕಂತಹ ಸಮಾಜ ನಿರ್ಮಾಣ ಆಗಬೇಕು. ರಾಷ್ಟ್ರದ ವಿಚಾರಗಳು ಬಂದಾಗ ಈ ರಾಷ್ಟ್ರಕ್ಕೆ ಗೌರವವನ್ನು ಕೊಡತಕ್ಕಂತಹ ಸಂಗತಿಗಳು ನಮ್ಮ ಕಡೆಯಿಂದ ಆಗಬೇಕು. ಯಾವ ಧರ್ಮದ ಮೇಲೆ ಆಕ್ರಮಣಗಳು ನಡೆದಂತಹ ರೀತಿಯಲ್ಲಿ ಈ ದೇಶದ ಮೇಲೆ ಆಕ್ರಮಣವನ್ನ ಮಾಡತಕ್ಕಂತಹ ಅನೇಕ ಸಂಗತಿಗಳು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ಇವೆಲ್ಲವನ್ನ ಯೋಚನೆ ಮಾಡಿಕೊಂಡು ರಾಷ್ಟ್ರೀಯತೆಯ ಮುಖಾಂತರ ಈ ರಾಷ್ಟ್ರಕ್ಕೆ ಗೌರವವನ್ನು ಕೊಡತಕ್ಕಂತಹ ಕೆಲಸ ಕಾರ್ಯವನ್ನ ಮುಂದಿನ 100 ವರ್ಷಗಳ ಕಾಲ ಈ ರಾಷ್ಟ್ರಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಮತ್ತೆ ಈ ರಾಷ್ಟ್ರ ಹಿಂದೂ ರಾಷ್ಟ್ರ ಆಗಬೇಕು ಅಂತಕ್ಕಂಥ ಕನಸನ್ನ ಹೊತ್ತಿರ್ತಕ್ಕಂಥ ಸಾವಿರಾರು ದಾರ್ಶನಿಕರ ತ್ಯಾಗ ಬಲಿದಾನ ಆಗಿರ್ತಕ್ಕಂಥ ಸಂಗತಿಗಳು ನಮ್ಮ ಕಣ್ಣ ಮುಂದೆ ಇದೆ. ಈ ಹಿನ್ನೆಲೆಯಲ್ಲಿ ವಿಶ್ವವಂದ್ಯ ರಾಷ್ಟ್ರ ಭಾರತ ಆಗಬೇಕು. ಇಡೀ ಜಗತ್ತು ನಮಿಸತಕ್ಕಂಥ ದೇಶ ನಮ್ಮದು ಆಗಬೇಕು. ನಾವೆಲ್ಲರೂ ಆರಾಧನೆ ಮಾಡತಕ್ಕಂಥ ಭಾರತ ಮಾತೆಗೆ ಇಡೀ ಜಗತ್ತು ಗೌರವ ಕೊಡಬೇಕು ಅಂತಕ್ಕಂಥ ಸಂಕಲ್ಪವನ್ನ ಈ ಪುಣ್ಯ ದಿವಸದಂದು ನಾವೆಲ್ಲರೂ ಮಾಡೋಣ. ಧರ್ಮಕ್ಕೆ ಅವಮಾನ, ಧರ್ಮಕ್ಕೆ ನೋವು, ಧರ್ಮದ ಮೇಲಿನ ಅನೇಕ ಧರ್ಮ ವಿರೋಧಿ ಚಟುವಟಿಕೆಗಳು ನಡೆದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರಥಮವಾಗಿ ಧರ್ಮದ ಕಡೆಗೆ ಕೆಲಸವನ್ನ ಮಾಡೋಣ. ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳು ಇದ್ರೂ ಕೂಡ ಧರ್ಮಕ್ಕೆ ಅವಮಾನ ಮಾಡೋದಕ್ಕೆ ನಮ್ಮ ಸಮಾಜದಲ್ಲಿ ನಾವು ಬಿಡುವುದಿಲ್ಲ ಅನ್ನತಕ್ಕಂಥ ಯೋಚನೆಯ ನಡುವೆ ಧಾರ್ಮಿಕ ವ್ಯವಸ್ಥೆಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ವಿಷ್ಣು ಯುವಕ ಮಂಡಲದ ಮುಖಾಂತರ ಸಾಮಾಜಿಕವಾಗಿರ್ತಕ್ಕಂಥ ಪರಿವರ್ತನೆ ಆಗಿದೆ. ಇವತ್ತಿನ ಕಾರ್ಯಕ್ರಮವನ್ನು ನೋಡುವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊಸರು ಕುಡಿಕೆ ಉತ್ಸವ ಒಂದು ಮಾದರಿಯಾಗಿ ಆಗಿದ್ರೆ ಇವತ್ತು ವಿಷ್ಣು ಯುವಕ ಮಂಡಲದಿಂದ ಅಂತ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮುಂದಿನ ದಿವಸಗಳಲ್ಲಿ ಗ್ರಾಮಗಳಲ್ಲಿ ಆ ಶ್ರೀಕೃಷ್ಣ ಪರಮಾತ್ಮನ ಯಾವ ಭಗವದ್ಗೀತೆಯ ಮುಖಾಂತರ ಬೋಧನೆ ಮಾಡಿದಂತಹ ಸಂಗತಿಗಳು ನಮ್ಮ ಜೀವನದಲ್ಲಿ ಕೂಡ ನಾವೆಲ್ಲ ಅಳವಡಿಸಿಕೊಳ್ಳೋಣ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ
ಚತುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅನ್ನತಕ್ಕಂಥ ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡಿದಾನ. ಮತ್ತೆ ಆ ವಿಚಾರಧಾರೆಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯಾವಾಗ ಧರ್ಮ ಈ ಭೂಮಿಯಲ್ಲಿ ತಾಂಡವ ಆಡ್ತದ ಆ ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲ ತರುಣರು ಶ್ರೀಕೃಷ್ಣನ ಆದರ್ಶಗಳನ್ನ ಪಾಲನೆ ಮಾಡಿಕೊಂಡು ಒಂದು ಒಳ್ಳೆಯ ಸಂದೇಶವನ್ನ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನತಕ್ಕಂಥ ಆಶಯದ ಜೊತೆಗೆ ನಮಗೆಲ್ಲರಿಗೂ ಆ ಶಕ್ತಿಯನ್ನ ಶ್ರೀಕೃಷ್ಣ ಪರಮಾತ್ಮ ಮಹಾವಿಷ್ಣು ದೇವರು ಕರುಣಿಸಲಿ. ಮುಂದಿನ 106 ವರ್ಷಗಳ ಕಾಲ ಈ ರೀತಿಯ ಕಾರ್ಯಕ್ರಮಗಳು, ಧಾರ್ಮಿಕ ಕೆಲಸ ಕಾರ್ಯಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಸೋದಕ್ಕೆ ಆ ಭಗವಂತ ವಿಷ್ಣು ಯುವಕ ಮಂಡಲಕ್ಕೆ ಶಕ್ತಿಯನ್ನು ಕೊಡಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇವತ್ತೊಂದು ಈ ಕಾರ್ಯಕ್ರಮ ಇಷ್ಟೊಂದು ವಿಜೃಂಭಣೆ ಆಗಲಿ ಕಾರಣ ಈ ನಮಗೆ ವರುಣನ ಕೃಪೆ. ಯಾಕಂದರೆ ನಿನ್ನೆ ಇಡೀ ದಿವಸ ಮಳೆ, ಬೆಳಿಗ್ಗೆಯಿಂದ ರಾತ್ರಿ ತನಕ ಮಳೆ ಸುತ್ತಿದೆ. ಆದರೂ ಇವತ್ತು ನಮಗೆ ಒಂದೇ ಒಂದು ಹನಿ ಬೀಳಲಿಲ್ಲ. ಅಂದರೆ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಂದಿದೆ. ಆದರೆ ನಾವು ಇಲ್ಲಿಂದ ನಮ್ಮದು ಹಟ್ಟಿ ಮಡಿಕೆ ಹೊಡೆಯಲಿಕ್ಕೆ ಶುರುವಾಗ ನಾವು ಕೇಬಲ್ ತನಕ ಭಾರಿ ಒಂದು ಒಳ್ಳೆ ಮಳೆ ಬಂದಿದೆ. ಅದಕ್ಕೆ ನಾವು ವರುಣ ದೇವರಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರ ನಡೆಸ್ತೇನೆ. ಹಾಗೆ ಶ್ರೀ ವಿಷ್ಣು ಯುವಕ ಮಂಡಲ ಮತ್ತು ನಮ್ಮ ಅಶ್ವ ಫ್ರೆಂಡ್ಸ್ ಇವರು ಮಾಡಿದಂಥ ಈ ಮೊಸರುಗುಡಿಕೆ ಉತ್ಸವ ಭಾಳ ಒಂದು ವಿಜೃಂಭಣೆಯಿಂದ ನಡೆದಿದೆ. ಇದಕ್ಕೆಲ್ಲ ಕಾರಣರು ಯಾರಂತ ಹೇಳಿದರೆ ಈ ವಿಷ್ಣು ಯುವಕ ಮಂಡಲದ ಸದಸ್ಯರು ಮತ್ತು ಅಶ್ವ ಫ್ರೆಂಡ್ಸಿನ ಸದಸ್ಯರು. ನಮಗೆ ಭಾಳ ಒಂದು ಖುಷಿ ಆಗ್ತದೆ. ಯಾಕಂದರೆ ಇಷ್ಟೊಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತ ಹೇಳಿದರೆ ನಮ್ಮ ಹುಡುಗರು, ಅದು ನಮ್ಮ ಒಂದು ಈ ವಿಷ್ಣುಮೂರ್ತಿ ದೇವರ ಮತ್ತು ಈ ಅಶ್ವತ್ಥ ಕಟ್ಟೆಯ ಒಂದು ಪ್ರಭಾವ ಅಂತ ಇರ್ಬೋದು. ಯಾಕಂತ ಹೇಳಿದರೆ ಈ ಮಳೆ ಇವತ್ತು ಬರಲಿಲ್ಲ ಅಂತ ಹೇಳಿದರೆ ಬಂದರೆ ನಮ್ಮದು ಕಾರ್ಯಗಳು ಎಲ್ಲ ಅಡೆತಡೆಗಳಾಗ್ತಿತ್ತು. ಹೇಳಿದರೆ ನಮ್ಮದು ಹಟ್ಟಿ ಮಡಿಕೆ ಆಗಲಿ, ಇದು ಅಗ್ಗಜ್ಜಘಾಟ ಆಗಲಿ, ಇನ್ನಿತರ ಎಲ್ಲ ಕಾರ್ಯಕ್ರಮಗಳು ಭಾಳ ಒಂದು ವಿಜೃಂಭಣೆಯಿಂದ ನಡೆದಿದೆ. ಇದಕ್ಕೆಲ್ಲ ಸಹಕರಿಸಿದಂಥ ಎಲ್ಲ ನನ್ನ ವಿಷ್ಣು ಯುವಕ ಮಂಡಲ ಮತ್ತು ಅಶ್ವ ಫ್ರೆಂಡ್ಸ್ ಯುವಕರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಷಯದಲ್ಲಿ ನಮಗೆ ಸ್ವಚ್ಛತೆಯನ್ನು ಕಾಪಾಡಿದಂಥ ನಗರಸಭೆಯ ಸಿಬ್ಬಂದಿ ಇವರಿಗೂ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇಂದಿನ ಒಂದು ಶೋಭಾಯಾತ್ರೆಯಲ್ಲಿ ಕೀಲುಕುದುರೆ ತಂಡದವರಿಗೂ, ತಂಡವಾದಕರಿಗೂ, ಸುದ್ದಿಯ ಸುಧಾಕರ್ ಪಟೇಲ್ ಇವರಿಗೂ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಪುಟಾಣಿ ಮಕ್ಕಳಿಗಾಗಿ ನಡೆದಂತಹ ಮುದ್ದು ಕೃಷ್ಣ ಸ್ಪರ್ಧೆ, ಈ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಪುಟಾಣಿಗಳಿಗೆ ಪ್ರಶಸ್ತಿಯನ್ನ ನೀಡಬೇಕು ಅಂತ ಶ್ರೀ ಅರುಣ್ ಕುಮಾರ್ ಪುತ್ತಿಲ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮುದ್ದು ಕೃಷ್ಣ ಸ್ಪರ್ಧೆ ಪ್ರಥಮ ಬಹುಮಾನ ಜಾನ್ವಿ ಕೊಡಿಪಾಡಿ. ಹೆತ್ತವರು ವೇದಿಕೆ ಮೇಲೆ ಬಂದು ಬಹುಮಾನವನ್ನು ಸ್ವೀಕರಿಸಬಹುದು. ಮುದ್ದು ಕೃಷ್ಣ ಸ್ಪರ್ಧೆ ಪ್ರಥಮ ಬಹುಮಾನ ಜಾನ್ವಿ ಕೊಡಿಪಾಡಿ. ದ್ವಿತೀಯ ಬಹುಮಾನ ನಿವಿದಾ ಪಿ. 6 ವರ್ಷದಿಂದ 14 ವರ್ಷದ ಒಳಗೆ 6 ವರ್ಷದ ಒಳಗೆ ಒಳಪಟ್ಟ ಮಕ್ಕಳಿಗೆ ಮುದ್ದು ಕೃಷ್ಣ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಇದರಲ್ಲಿ ಪ್ರಥಮ ಬಹುಮಾನ ಪಡೆದವರು ಜಾನ್ವಿ ಕೊಡಿಪಾಡಿ. ದ್ವಿತೀಯ ಬಹುಮಾನ ನಿವಿದಾ ಪಿ. ನಿವಿದಾ ಪಿಯ ಮನೆಯವರು ಪ್ರಶಸ್ತಿಯನ್ನು ಸ್ವೀಕರಿಸಬಹುದು. ತೃತೀಯ 6 ವರ್ಷದ ಮಕ್ಕಳ ಮುದ್ದು ಕೃಷ್ಣ ವೇಷ ಸ್ಪರ್ಧೆ. ತೃತೀಯ ಬಹುಮಾನ ರಿಷಿಕ್. ದ್ವಿತೀಯ ಬಹುಮಾನ ನಿವಿದಾ ಪಿ. ಮುಂದಕ್ಕೆ 6 ವರ್ಷದಿಂದ 14 ವರ್ಷದೊಳಗಡಿನ ಮಕ್ಕಳಿಗೆ ಭಕ್ತಿಗೀತೆ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಈ ಭಕ್ತಿಗೀತೆ ಸ್ಪರ್ಧೆಯ ಪ್ರಥಮ ಬಹುಮಾನ ಪ್ರೇರಣಾ. ದ್ವಿತೀಯ ಬಹುಮಾನ ತೃಪ್ತಿ. ಮಕ್ಕಳಿಗಾಗಿ ಭಕ್ತಿಗೀತೆ ಸ್ಪರ್ಧೆ ಪ್ರೇರಣಾ ಪ್ರಥಮ ಬಹುಮಾನ, ತೃಪ್ತಿ ದ್ವಿತೀಯ ಬಹುಮಾನ. ಮುಂದಕ್ಕೆ 14 ವರ್ಷ ಮೇಲ್ಪಟ್ಟು ಭಕ್ತಿಗೀತೆ ಸ್ಪರ್ಧೆ ಪ್ರಥಮ ಬಹುಮಾನ ಅಂಕಿತ್ ಪಡೀಲ್. ದ್ವಿತೀಯ ಬಹುಮಾನ ಶಿಲ್ಪಾ ಕೆ ಕರ್ಕುಂಜ.
ಪ್ರಥಮ ಬಹುಮಾನ ಅಂಕಿತ್ ಪಡೀಲ್, ದ್ವಿತೀಯ ಬಹುಮಾನ ಶಿಲ್ಪಾ ಕೆ ಕರ್ಕುಂಜ. ನೀರಿನ ಗ್ಲಾಸ್ ಇಡುವಂತಹ ಸ್ಪರ್ಧೆಯನ್ನು ಆಯೋಜಿಸಿದ್ದೆವು. ಇದರಲ್ಲಿ ಪ್ರಥಮ ಬಹುಮಾನ ಪಡೆದಂತವರು ಪ್ರಣೀತ್ JS ವೇದಿಕೆ ಮೇಲೆ ಬರಬೇಕು, ಬಹುಮಾನವನ್ನು ಸ್ವೀಕರಿಸಬೇಕು. ಪ್ರಣೀತ್ JS. ದ್ವಿತೀಯ ಬಹುಮಾನ ಭವಿಷ್ ಪಿ ಕಾಲಿನ ಮೇಲೆ ನೀರಿನ ಗ್ಲಾಸ್ ಇಡುವಂತಹ ಸ್ಪರ್ಧೆ. ಭವಿಷ್ ಪಿ ದ್ವಿತೀಯ ಬಹುಮಾನವನ್ನ ಪಡೆದಿರುತ್ತಾರೆ. ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕು ಪುಟಾಣಿಗಳನ್ನು. ಮುಂದಕ್ಕೆ ಬಾಟ್ಲಿಗೆ ನೀರು ಹಾಕುವಂಥದ್ದು ಮಹಿಳೆಯರಿಗಾಗಿ ಆಯೋಜಿಸಿದಂತಹ ಕಾರ್ಯಕ್ರಮ. ಪ್ರಥಮ ಬಹುಮಾನ ನಳಿನಿ ಕುಂಬ್ಳುಗ ಇವರು ಬಾಟ್ಲಿಗೆ ನೀರು ಹಾಕುವಂತಹ ಸ್ಪರ್ಧೆ. ಪ್ರಥಮ ನಳಿನಿ ಕುಂಬ್ಳುಗ, ದ್ವಿತೀಯ ಪವಿತ್ರ ನಿಡ್ಪಳ್ಳಿ. ಊದುವ ಸ್ಪರ್ಧೆ ಹುಡುಗಿಯರಿಗಾಗಿ. ಪ್ರಥಮ ಬಹುಮಾನ ಶ್ರೀಯಾ ಕೊಲ್ಯ, ದ್ವಿತೀಯ ಬಹುಮಾನ ಶ್ರಾವ್ಯ. ವಿಜೇತರಾದವರು ವಿಮಲಾ ತೇಜಾಕ್ಷಿ ಕೇಪೂಳು ತಾರಿಗುಡ್ಡೆ. ಪ್ರಥಮ ಬಹುಮಾನ ವಿಮಲಾ ತೇಜಾಕ್ಷಿ ಕೇಪೂಳು, ದ್ವಿತೀಯ ಬಹುಮಾನ ಸೌಮ್ಯ ಕೃಷ್ಣನಗರ. ಮಹಿಳೆಯರ ದ್ವಿತೀಯ ಬಹುಮಾನ ಸೌಮ್ಯ ಕೃಷ್ಣನಗರ. ಪುರುಷರ ಮಡಿಕೆ ಒಡೆಯುವ ಸ್ಪರ್ಧೆ. ಇದರ ವಿಜೇತರು ಕೃಷ್ಣ ಎ. ಸ್ಪರ್ಧೆ ಪುರುಷರ ವಿಭಾಗದಲ್ಲಿ ವಿಜೇತರಾದವರು ಪ್ರಥಮ ಬಹುಮಾನ ಮುಂದಕ್ಕೆ ಮಹಿಳೆಯರ ವಿಭಾಗದಲ್ಲಿ ಮಡಿಕೆ ಒಡೆಯುವ ಸ್ಪರ್ಧೆ ಜಯಂತಿ ಬಲ್ನಾಡು. ಇದರಲ್ಲಿ ಪ್ರಥಮ ಬಹುಮಾನ ಕೃಪಾಲ್, ದ್ವಿತೀಯ ಬಹುಮಾನ ಧನ್ವಿತ್. ಕೃಪಾಲ್ ಅವರು ನ್ಯಾಷನಲ್ ಲೆವೆಲ್ ಓಟಗಾರರಾಗಿದ್ದು ಇವರು ಸ್ಥಳೀಯ ನಮ್ಮ ಊರಿನ ಹೆಮ್ಮೆಯ ಪ್ರತಿಭೆಯಾಗಿರುತ್ತಾರೆ. ಕೃಪಾಲ್ ಗುಡ್ಡಗಾಟು ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ. ದ್ವಿತೀಯ ಧನ್ವಿತ್, ತೃತೀಯ ಪ್ರಜ್ವಲ್. ಧನ್ವಿತ್ ವೇದಿಕೆ ಮೇಲೆ ಬರಬೇಕು. ತೃತೀಯ ಬಹುಮಾನ ಪ್ರಜ್ವಲ್. ಪ್ರಥಮ ಬಹುಮಾನ ನಿಶಾ, ದ್ವಿತೀಯ ಬಹುಮಾನ ಚಿರಾಗ್ ಸಿಕೆ ನಿಶಾ. ಕಪ್ಪೆ ಜಿಗಿತ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ನಿಶಾ, ದ್ವಿತೀಯ ಬಹುಮಾನ ಚಿರಾಗ್ ಸಿಕೆ. ಧನ್ಯವಾದಗಳು ಪುಟಾಣಿಗಳು. ಕಪ್ಪೆ ಜಿಗಿತ 4ನೇ ತರಗತಿ ಮೇಲ್ಪಟ್ಟು ಉದೀಶ್ ಕೆಮ್ಮಾಯಿ ಪ್ರಥಮ ಬಹುಮಾನ, ಹರಿಕೃಷ್ಣ ದ್ವಿತೀಯ ಬಹುಮಾನ. ಉದೀಶ್ ಕೆಮ್ಮಾಯಿ ಪ್ರಥಮ ಬಹುಮಾನ, ಹರಿಕೃಷ್ಣ ದ್ವಿತೀಯ ಬಹುಮಾನ. ಮುಂದಕ್ಕೆ ಕಪ್ಪೆ ಜಿಗಿತ 4ನೇ ತರಗತಿ ಮೇಲ್ಪಟ್ಟು ಪ್ರಥಮ ಬಹುಮಾನ ಉದೀಶ್ ಕೆಮ್ಮಾಯಿ. ಹುಡುಗಿಯರಿಗಾಗಿ ನಡೆದಂತಹ ಲಿಂಬೆ ಹುಳಿ ಓಟ ಸ್ಪರ್ಧೆ ಶ್ರಾವಣಿ ಪ್ರಥಮ, ವೈಷ್ಣವಿ ಕೆಮ್ಮಾಯಿ ದ್ವಿತೀಯ. ಶ್ರಾವಣಿ ಪ್ರಥಮ, ವೈಷ್ಣವಿ ಕೆಮ್ಮಾಯಿ ದ್ವಿತೀಯ.
ಓಟದ ಸ್ಪರ್ಧೆ ಶ್ರಾವಣಿ ಪ್ರಥಮ, ವೈಷ್ಣವಿ ಕೆಮ್ಮಾಯಿ ದ್ವಿತೀಯ. ಮುಂದಕ್ಕೆ ಬಾಟ್ಲಿಗೆ ನೀರು ಹಾಕುವಂತ ಸ್ಪರ್ಧೆ ಹುಡುಗಿಯರಿಗಾಗಿ ನಡೆಸಿರುವಂತದ್ದು. ದ್ವಿತೀಯ ಬಹುಮಾನ ತನ್ವಿ ದೇವಸ್ಯ. ಪುರುಷರ ವಿಭಾಗದಲ್ಲಿ ನಡೆದಂತಹ ಗುಂಡು ಎಸೆತದ ಸ್ಪರ್ಧೆ ಪ್ರಥಮ ಬಹುಮಾನ ಆದರ್ಶ್. ಗುಂಡು ಎಸೆತ ಸ್ಪರ್ಧೆ ಆದರ್ಶ್ ಪ್ರಥಮ, ಅಭಿನ್ ದ್ವಿತೀಯ. ಆದರ್ಶ್ ಪ್ರಥಮ, ಅಭಿನ್ ದ್ವಿತೀಯ. ಮಹಿಳೆಯರ ವಿಭಾಗದಲ್ಲಿ ಗುಂಡು ಎಸೆತ ಪ್ರಥಮ ಬಹುಮಾನ ಜಯಶ್ರೀ ಬಲ್ನಾಡು, ದ್ವಿತೀಯ ಬಹುಮಾನ ಚಂದ್ರಾವತಿ ಬಲ್ನಾಡು. ಸ್ಪರ್ಧೆ ಪ್ರಥಮ ಬಹುಮಾನ ಜ್ಯೋತಿ ಕೆಬಿ, ದ್ವಿತೀಯ ಬಹುಮಾನ ಶ್ರೀಮತಿ ಪೂರ್ಣಿಮಾ. ಮುಂದಕ್ಕೆ ಬಾಲ್ದಿಗೆ ಚೆಂಡು 8 ವರ್ಷದ ಮಕ್ಕಳಿಗೆ ನಡೆದಂತ ಸ್ಪರ್ಧೆ ಪ್ರಥಮ ಬಹುಮಾನ ವಿನ್ಯಾಸ್, ದ್ವಿತೀಯ ಬಹುಮಾನ ಚಿನ್ಮಯ್. 8 ವರ್ಷದ ಮಕ್ಕಳಿಗೆ ವಿನ್ಯಾಸ್ ಪ್ರಥಮ, ದ್ವಿತೀಯ ಚಿನ್ಮಯ್. ದ್ವಿತೀಯ ಚಿನ್ಮಯ್. ವಿಜೇತರಾದಂತಹ ವೀರರು ಸಾತ್ವಿಕ್ ಕೆಆರ್. ಅಡ್ಡಕಂಬ ಸ್ಪರ್ಧೆ ಸಾತ್ವಿಕ್ ಕೆಆರ್. ಮುಂದಕ್ಕೆ ಪುರುಷರಿಗಾಗಿ ನಡೆದಂತಹ ಗೋಣಿಚೀಲ ಓಟ. ಗೋಣಿಚೀಲ ಓಟದಲ್ಲಿ ವಿಜೇತರಾದವರು ದೀಪಕ್ ಬಲ್ನಾಡು ಪ್ರಥಮ ಬಹುಮಾನ. ಓಟದ ಪ್ರಥಮ ಬಹುಮಾನ ಗಳಿಸಿದಂತಹ ಸ್ಪರ್ಧಿ ದೀಪಕ್ ಬಲ್ನಾಡು. ದ್ವಿತೀಯ ಬಹುಮಾನ ಪಡೆದವರು ಕಾರ್ತಿಕ್ ಗೌಡ ಉರಮಾಲು. ದೀಪಕ್ ಬಲ್ನಾಡು. ಮುಂದಕ್ಕೆ ನೀವೆಲ್ಲರೂ ಉತ್ಸುಕರಾಗಿ ಕಾಯುತ್ತಿರುವಂತಹ ಪುರುಷರ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ವಿಜೇತರಾದವರ ವಿವರ ಹೀಗಿದೆ. ಈ ಪುರುಷರ ಹಗ್ಗ ಜಗ್ಗಾಟ ಪ್ರಥಮ ಬಹುಮಾನದ ನಗದು ಕೊಡುಗೆ ರೂಪಾಯಿ 3,555. ಈ ನಗದು ಕೊಡುಗೆಯನ್ನ ದಾನಿಗಳಾಗಿ ನೀಡಿದವರು ಮಂಜುನಾಥ್ ಎಂ ಪವನ್ ಎಂಟರ್ಪ್ರೈಸಸ್. ದ್ವಿತೀಯ ಬಹುಮಾನ ನಗದು ರೂಪಾಯಿ 2,555 ರೂಪಾಯಿ ಮತ್ತು ಫಲಕ. ಇದನ್ನ ದಾನಿಗಳಾಗಿ ನೀಡಿದವರು ಉಮೇಶ್ ಗೌಡ ವಿಷ್ಣು ಕ್ಯಾಂಟೀನ್ ಕೆಮ್ಮಾಯ್. ಪುರುಷರ ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಂತಹ ಶ್ರೀ ಮಹಾಲಿಂಗೇಶ್ವರ ವಿಭಾಗ ಗ್ರೂಪ್ ಎ ಪುತ್ತೂರು. ಇವರು ವೇದಿಕೆಗೆ ಬಂದು ತಂಡ ಪುತ್ತೂರು ಎ ವಿಭಾಗ. ಹಗ್ಗ ಜಗ್ಗಾಟದ ತಂಡದ ಸದಸ್ಯರು ವೇದಿಕೆ ಮೇಲೆ ಬರಬೇಕು. ಈ ಬಹುಮಾನವು ನಗದು ಬಹುಮಾನ ರು 3,555 ಮತ್ತು ಫಲಕವನ್ನ ಒಳಗೊಂಡಿರುತ್ತದೆ. ಈ ನಗದನ್ನು ದಾನ ಮಾಡಿದವರು ಮಂಜುನಾಥ್ ಎಂ ಪವನ್ ಎಂಟರ್ಪ್ರೈಸಸ್. ಭಾರತ್ ಆಡಿಟೋರಿಯಂ ವಿಟ್ಲ. ಭಾರತ್ ಆಡಿಟೋರಿಯಂ ವಿಟ್ಲ ಇದರ ತಂಡದ ಸದಸ್ಯರು ವೇದಿಕೆ ಮೇಲೆ ಬಂದು ನಗದು ಬಹುಮಾನ ಮತ್ತು ಫಲಕವನ್ನು ಸ್ವೀಕರಿಸಬೇಕು. ಈ ನಗದು ಬಹುಮಾನ
ರೂಪಾಯಿ 2555 ಮತ್ತು ಫಲಕವನ್ನು ಒಳಗೊಂಡಿರುತ್ತದೆ. ಈ ನಗದು ಕೊಡುಗೆಯನ್ನು ನೀಡಿದವರು ಉಮೇಶ್ ಗೌಡ, ವಿಷ್ಣು ಕ್ಯಾಂಟೀನ್, ಕೆಮ್ಮಾಯಿ. ಪುರುಷರ ಹಗ್ಗ ಜಗ್ಗಾಟ ದ್ವಿತೀಯ ಬಹುಮಾನ ಭಾರತ ಆಡಿಟೋರಿಯಂ, ಇಟ್ಲ. ತಂಡದ ಎಲ್ಲಾ ಸದಸ್ಯರಿಗೆ ಅಭಿನಂದನೆಗಳು. ಮುಂದಕ್ಕೆ ಮಹಿಳೆಯರ ವಿಭಾಗದಲ್ಲಿ ಹಗ್ಗ ಜಗ್ಗಾಟ ಕಾರ್ಯಕ್ರಮ ಸ್ಪರ್ಧೆ ನಾವು ಏರ್ಪಡಿಸಿದ್ದೆವು. ಈ ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆಯ ಪ್ರಥಮ ಬಹುಮಾನ ನಗದು ರೂಪಾಯಿ 3333 ಮತ್ತು ಫಲಕ. ಇದರ ವಿಜೇತರು ಫ್ರೆಂಡ್ಸ್ ಕುಡು ಪಲ್ತಡ್ಕ. ಫ್ರೆಂಡ್ಸ್ ಕುಡು ಪಲ್ತಡ್ಕ ಈ ತಂಡದ ಸದಸ್ಯರು ವೇದಿಕೆ ಮೇಲೆ ಬರಬೇಕು. ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ ಕಾರ್ಯಕ್ರಮದ ಪ್ರಥಮ ಬಹುಮಾನ ಪಡೆದಂತಹ ಫ್ರೆಂಡ್ಸ್ ಕುಡುಪಲ್ ತಡ್ಕ. ಈ ನಗದು ಬಹುಮಾನ ಕೊಡುಗೆ ನೀಡಿದವರು ದಯಾನಂದ ಗೌಡ, ಶ್ರೀ ಮಹಾಲಿಂಗೇಶ್ವರ ಇಂಜಿನಿಯರಿಂಗ್ ವರ್ಕ್ಸ್, ಕೆಮ್ಮಾಯಿ. ದ್ವಿತೀಯ ಬಹುಮಾನ ಶ್ರೀ ದುರ್ಗಾ ಕೆಯೂರು 22 ಮತ್ತು ಫಲಕವನ್ನ ಒಳಗೊಂಡಿದೆ. ಈ ದ್ವಿತೀಯ ನಗದುವನ್ನ ಕೊಡುಗೆಯಾಗಿ ನೀಡಿದವರು ಸುರೇಂದ್ರ ಪೂಜಾರಿ, ಬಡಾವ್. ದ್ವಿತೀಯ ಬಹುಮಾನವನ್ನು ಪಡೆದಂತಹ ಶ್ರೀ ದುರ್ಗಾ ತಂಡ, ಕೆಯೂರು. ತಂಡದ ಎಲ್ಲಾ ಮಹಿಳಾ ಮಣಿಗಳಿಗೆ ಅತ್ಯಂತ ಅನಂತ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಯುವ ಫ್ರೆಂಡ್ಸ್ ಕಬಕ, ವೀರ ಸಾವರ್ಕರ್ ಕಲ್ಲಗುಡ್ಡೆ ಕಡಬ, ಲಕ್ಷ್ಮೀ ಜನಾರ್ದನ ಕೇಪು ಕಡಬ, ವೀರಮಾರುತಿ ಫ್ರೆಂಡ್ಸ್ ಧಾರಣಕೊಕ್ಕೋ, ಶಾಸ್ತಾವು ಯುವಕ ಮಂಡಲ ರಂಜನ ಸುಳ್ಯ, ಶಿವಾಜಿ ಫ್ರೆಂಡ್ಸ್ ಬನ್ನೂರು, SDC ಪುತ್ತೂರು, ಮಹಾವಿಷ್ಣು ಪಿಚಕ್ಕಳ ಕಡಬ, ಪ್ರದೀಪ ಭರತಪುರ ಆಶ್ರ ಫ್ರೆಂಡ್ಸ್ ಬಿ ತಂಡ, ಸಿದ್ಧಿವಿನಾಯಕ ದೊಡ್ಡಕೊಪ್ಪ ಕಡಬ, ಶಿವಾಜಿ ಫ್ರೆಂಡ್ಸ್ ಪುರುಷರಕಟ್ಟೆ ಹಾಗೂ ಬ್ರಹ್ಮನಗರ ತಂಡ. ಈ ಎಲ್ಲ ತಂಡಗಳ ಪಾಲ್ಗೊಳ್ಳುವಿಕೆಯಿಂದ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ. ಇಂದು ನಡೆದಂತಹ ಒಂದು ಸ್ಪರ್ಧೆಯಲ್ಲಿ ಪಡೀಲು ಫ್ರೆಂಡ್ಸ್ ಇವರು ವಿಶೇಷವಾಗಿ ಪಡೀಲ್ ನಡೆದಂತಹ ಒಂದು ಅಟ್ಟಿಮಡಿಕೆಯಲ್ಲಿ ವಿಶೇಷ 3,000 ರೂಪಾಯಿ ಒಂದು ಬಹುಮಾನವನ್ನ ನೀಡಿದ್ದಾರೆ. ಇದನ್ನ ಪಡೆದವರು ಶಾಸ್ತಾವು ಯುವಕ ಮಂಡಲ ರಂಜಾಲ ಸುಳ್ಯ. ದಯವಿಟ್ಟು ವೇದಿಕೆಗೆ ಬಂದು ಈ ಒಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನಮಗೆ ದೇಣಿಗೆಯಾಗಿ ನೀಡಿದ್ದಾರೆ ವಿನಾಯಕ ರೊಟ್ಟಿ ಕೆಮ್ಮಾಯಿ, ಇದರ ಮಾಲಕರು ಗುರುಪ್ರಸಾದ್ ಕೆಮ್ಮಾಯಿ ಇವರು. ಅದೇ ರೀತಿಯಾಗಿ ದ್ವಿತೀಯ ಬಹುಮಾನವನ್ನು ನಮಗೆ ದೇಣಿಗೆ ನೀಡಿದವರು ಪ್ರವೀಣ್ ನಾಯ್ಕ್, ರಾಧಾ ರೆಸಿಡೆನ್ಸಿ ಕೆಮ್ಮಾಯಿ 4,444 ಇವರಿಗೆ. ಅದೇ ರೀತಿಯಾಗಿ ತೃತೀಯ ಬಹುಮಾನವನ್ನು ದೇಣಿಗೆ ನೀಡಿದವರು 3,333 ಸುರೇಂದ್ರ ಕುಂಜಾರು ಅವರು ಅವರ ಮನೆಯ ಮುಂಭಾಗದಲ್ಲಿ ಹಾಕಿದಂತ ಮೊಸರುಗೊಟ್ಟಿಗೆ ಒಂದು ಅಟ್ಟಿಮಡಿಕೆಯಲ್ಲಿ 4,000 ರೂಪಾಯಿಯ ಮಾಲೆಯನ್ನು ಕೂಡ ಅವರು ದೇಣಿಗೆಯಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ಚಿದಂಬರ ದೇವಾಡಿಗ ಇವರು ಕೂಡ 3,000 ರೂಪಾಯಿಯ ಒಂದು ಮಾಲೆಯನ್ನು ಹಾಕುವ ಮೂಲಕ ವಿಶೇಷ ಬಹುಮಾನಗಳನ್ನ ಘೋಷಣೆ ಮಾಡಿ ಅತ್ಯಂತ ವೈಭವದ ಒಂದು ಕಾರ್ಯಕ್ರಮ ನಡೆಯಲು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಎಲ್ಲ ದಾನಿಗಳಿಗೆ ಈ ಮೂಲಕ ಅನಂತ ವಂದನೆಗಳನ್ನು ಅರ್ಪಿಸುತ್ತಾ ಪಿಜಕ್ಕಳ ಕಡಬ 13.88 ಸೆಕೆಂಡ್ನಲ್ಲಿ ಅಟ್ಟಿಮಡಿಕೆಯನ್ನ ಹೊಡೆಯುವ ಮೂಲಕ 18 ಅಡಿ ಎತ್ತರದ ಅಟ್ಟಿಮಡಿಕೆಯನ್ನ ಸಾಹಸಮಯ ಪ್ರದರ್ಶನದ ಮೂಲಕ ಹೊಡೆಯುವ ಮೂಲಕ ಮಹಾವಿಷ್ಣು ಪಿಜಕ್ಕಳ ಕಡಬ ದೂರದ ಕಡಬದ ಊರಿನಿಂದ ನಮ್ಮ ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಶಾಂತವಾಗಿ ಭಾಗವಹಿಸಿದ ತಂಡಗಳಲ್ಲಿ ಒಂದು ತಂಡ ಮಹಾವಿಷ್ಣು ಪಿಜಕ್ಕಳ ತೃತೀಯ ಬಹುಮಾನವನ್ನ ಪಡ್ಕೊಂಡಿದೆ. ಇವರಿಗೆ ಅಭಿನಂದನೆಗಳು. ವೇದಿಕೆಯಲ್ಲಿರುವಂತಹ ಅರುಣನ್ನ ಸಹಿತ ಎಲ್ಲ ಅತಿಥಿಗಳು ಈ ಬಹುಮಾನವನ್ನು ವಿತರಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ.
ಒಂದು ಬಹುಮಾನದ ಪ್ರಾಯೋಜಕರು ರೂಪಾಯಿ 5,555 ಮತ್ತು ಫಲಕ ಗುರುಪ್ರಸಾದ್ ಪ್ರಭು ವಿನಾಯಕ ರೊಟ್ಟಿ ಕೆಮ್ಮೈ ಇವರಿಗೆ ಹಾಗೂ ಇವರ ತಂಡಕ್ಕೆ ಅಭಿನಂದನೆಗಳು, ಧನ್ಯವಾದಗಳು. ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಈ ಬಹುಮಾನದ ಪ್ರಾಯೋಜಕರು ರಾಧಾ ರೆಸಿಡೆನ್ಸಿ ಇದರ ಮಾಲಕರು. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮೊಂದಿಗಿದ್ದು ಪ್ರೋತ್ಸಾಹ ನೀಡುವಂತ ನಮ್ಮೆಲ್ಲ ಆತ್ಮೀಯರಾದಂಥ ಪ್ರವೀಣ್ ನಾಯ್ಕ್ ರೂಪಾಯಿ 4,444 ಹಾಗೂ ಶಾಶ್ವತ ಫಲಕ. ಈ ಬಹುಮಾನವನ್ನ ಅತಿಥಿಗಳು ಎಲ್ಲರೂ ಸೇರಿಕೊಂಡು ನೀಡಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸೆಕೆಂಡ್ನಲ್ಲಿ 9.28 ಸೆಕೆಂಡ್ನಲ್ಲಿ 18 ಅಡಿ ಎತ್ತರದ ಒಂದು ಪಿರಮಿಡ್ನ ಏರಿ ಬಹುಮಾನ ಪಡೆದಿರುವಂತಹ ತಂಡ ವೀರ ಸಾವರ್ಕರ್ ಕಲ್ಲಗುಡ್ಡೆ ಕಡಬ. ಸ್ವಾತಂತ್ರ್ಯ ಹೋರಾಟಗಾರ, ಹಿಂದೂ ನೇತಾರ ವೀರ ಸಾವರ್ಕರ್ ಅವರ ಹೆಸರನ್ನು ಹೊಂದಿರುವಂತಹ ತಂಡ. ವೀರ ಸಾವರ್ಕರ್ ಅವತ್ತು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತನ್ನನ್ನು ಸಮರ್ಪಿಸಿಕೊಂಡು ಈ ರಾಷ್ಟ್ರಕ್ಕಾಗಿ ಸೇವೆ ಮಾಡಿರುವಂತೆಯೇ ಅದೇ ಹೆಸರಿನಲ್ಲಿ ಕಡಬದ ದೂರದ ಊರಿನಿಂದ ಬಂದು ಈ ದಿನ ಕಲ್ಲಗುಡ್ಡೆಯಿಂದ ಬಂದು ಈ ದಿನ ಕೆಮ್ಮೈ ಮೊಸರುಗುಡಿಕೆ ಉತ್ಸವದ ಪ್ರಥಮ ಬಹುಮಾನವನ್ನು ಪಡೆದುಕೊಳ್ಳುವ ಮೂಲಕ 3 ಬಹುಮಾನವನ್ನ ಕಡಬದ ಕಲಿವೀರರೇ ತಮ್ಮ ಮುಡಿಗೆ ಏರಿಸಿಕೊಂಡಿದ್ದಾರೆ. ಈ ಬಹುಮಾನದ ಪ್ರಾಯೋಜಕರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಕೊಡುಗೆ ದಾನಿಯಾಗಿ ಸಹಕಾರ ನೀಡಿದಂತ ಗುರುಪ್ರಸಾದ್ ಪ್ರಭು ವಿನಾಯಕ ರೊಟ್ಟಿ, ಪುತ್ತೂರಿನ ಅತ್ಯಂತ ಸವಿ ರುಚಿಯಾದಂತ ಹೆಸರು ಹೊಸೆಯಾದಂತ ರುಚಿಯಾದಂತ ರೊಟ್ಟಿ ವಿನಾಯಕ ರೊಟ್ಟಿ ಇದರ ಮಾಲಕರಾದಂತ ಗುರುಪ್ರಸಾದ್ ಪ್ರಭು ಮುಖಂಡರು ಪುತ್ತೂರು ಇವರನ್ನ ಸಮಿತಿಯ ಪರವಾಗಿ ಅತ್ಯಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೂ ಮತ್ತೋರ್ವ ಅತಿಥಿ ಅಭ್ಯಾಗತರು ಶ್ರೀ ಚಂದ್ರಶೇಖರ ಗೌಡ ಕೇಪುಳು ಇವರನ್ನು ಸಹ ಸಮಿತಿಯ ಪರವಾಗಿ ಅತ್ಯಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ನಮ್ಮೊಂದಿಗಿದ್ದಂತ ನಿರೂಪಕಿ, ಮಂಗಳೂರು ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿರುವಂತ ನಮ್ಮ ಸ್ಥಳೀಯ ಕೃಷ್ಣನಗರದ ಅಂಗನವಾಡಿ ಟೀಚರ್ ಅವರ ಪುತ್ರಿ ಡಾಕ್ಟರ್ ಯಶಸ್ವಿನಿ ಕೃಷ್ಣನಗರ, ದಯವಿಟ್ಟು ವೇದಿಕೆ ಆಗಬೇಕು. ಒಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ತಮಗೆ ತುಂಬ ಹೃದಯದ ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.